ಇಲ್ಲಿ ನೋಡಿರಿ, ಇವತ್ತು ನಾನು ಶೇಂಗಾದ ಚಟ್ನಿ ಮಾಡ್ಬೇಕು ಅಂದ್ಕೊಂಡೇನಿ. ಈ ಥರ ಸಣ್ಣ ಉರಿ ತೊಗೊಂಡು ಈ ಥರ ಹುರ್ಕೋಬೇಕು ನೋಡಿರಿ. ಬಾಂಡೆ ಹುರ್ಕೊಂಡು ಚಟ್ನಿ ಟೇಸ್ಟ್ ಹಾಕೈತಿ. ನೋಡಿರಿ, ಈ ಥರ ನಾವು ಶೇಂಗಾ ಕಾಳನ್ನ ಹುರ್ಕೋಬೇಕು. ಹುರಿರುತ್ತೆ ನೋಡಿರಿ. ಇದನ್ನು ನೆಲದ ಮೇಲೆ ಹಾಕಬೇಕು. ಇದನ್ನು ಶೇಂಗಾ ಕಾಳು ನೆಲದ ಮೇಲೆ ಹಾಕಿದ್ರೆ ಜಲ್ದಿ ಒಂದು ಸೊಪ್ಪೆಲ್ಲ ಬಿಟ್ಕೊಬೇಕು. ಇದನ್ನೆಲ್ಲ ಆಮೇಲೆ ಸೊಪ್ಪಿ ಬಿಡ್ತಾನೆ ನೋಡಿರಿ. ಇಲ್ಲಿ ನೋಡಿರಿ, ನೆಲದ ಮೇಲೆ ಈ ರೀತಿ ಹಾಕಬೇಕು. ಅವನ್ನ ಈ ರೀತಿ ಹಾಕೋದ್ರಿಂದ ಜಲ್ದಿ ಆರ್ತತಿ. ಇದ್ರ ಮ್ಯಾಗಿನ ಸೊಪ್ಪೆಲ್ಲ ಬಿಸ್ತತಿ. ಈ ರೀತಿ ಆರಿಸ್ಬೇಕು. ಈಗ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಬೆಳ್ಳುಳ್ಳಿ, ಕೊತ್ತಂಬರಿ, ಅಲ್ಲ, ಜೀರಿಗೆ, ಖಾರ, ಉಪ್ಪು, ಕರಿಬೇವು, ಅರಿಶಿನ ಪುಡಿ. ಇದಕ್ಕೆ ಶೇಂಗಾಕಾಯಿ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿಂದ ಏಕದಮ್ ಗ್ರೈಂಡ್ರಿಗೆ ಹಾಕೋದ್ರೆ ಪುಡಿ ಆಗಂಗಿಲ್ಲ. ಸ್ವಲ್ಪ ಹಳಕ್ಕೆ ಉಳಿತೈತಿ. ಈ ಥರ ಎಣ್ಣೆ ಕರಿಸ್ಕೊಂಡ್ಬೇಕು ನೋಡ್ರಿ. ಥರ ಬರ್ತೈತಿ, ತರಿಯಾಗಿ. ಸ್ವಲ್ಪ ಎಣ್ಣೆ ಹೆಚ್ಚು ಹಾಕೋದ್ರಿಂದ ಹಿಂಗೆ ತರಿಯಾಗಿ ಬರ್ತೈತಿ. ಇಲ್ಲಾಂತಂದ್ರೆ ಫುಲ್ ಎಲ್ಲ ಪುಡಿಯಾಗಿ ಬರ್ತೈತಿ. ನೋಡಿರಿ, ಹಿಂಗೈತಿ ಶೇಂಗಾ ಚಟ್ನಿ. ಒಂದೊಂದು ಕಾಳು ಉಳಿದೈತಿ. ನೋಡಿರಿ, ನೀವು ಈ ಥರ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂತ.